ಆಗಸ್ಟ್ 26 ಹಾಗೂ 27ನೆಯ ತಾರೀಕು ಗೌರಿ ಗಣೇಶ ಹಬ್ಬ ಬಂದಿದೆ. ಮನೆಗೆ ಯಾವ ಗಣೇಶನ ವಿಗ್ರಹವನ್ನು ತರಬೇಕು, ಪೂಜೆಗೆ ಶುಭ ಸಮಯ ಯಾವುದು, ಗರಿಕೆಯ ಜೊತೆ ಯಾವ ವಿಶೇಷ ಎಲೆಯನ್ನು ಗಣಪನಿಗೆ ಈ ದಿನ ಅರ್ಪಿಸಿದರೆ ನಿಮ್ಮ ಕೋರಿಕೆಗಳು ಶೀಘ್ರವಾಗಿ ನೆರವೇರುತ್ತೆ, ಯಾವ ದಿಕ್ಕಿಗೆ ಗೌರಿ ಗಣೇಶನನ್ನು ಈ ದಿನ ಕೂರಿಸಬೇಕು, ದೀಪಕ್ಕೆ ಯಾವ ಪುಡಿ ಹಾಕಿದರೆ ಸಾಲಗಳು ತೀರುತ್ತೆ, ಯಾವ ನೈವೇದ್ಯ ಅರ್ಪಿಸಬೇಕು, ಯಾವ ಮಂತ್ರವನ್ನು ಹೇಳಬೇಕು, ಯಾವ ತಪ್ಪುಗಳನ್ನು ಈ ದಿನ ಮಾಡಬಾರದು ಎಂದು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ. ಬನ್ನಿ. ಮೊದಲನೆಯದಾಗಿ ಗೌರಿ ದೇವಿಯ ಪೂಜೆಯನ್ನು ಯಾವ ಸಮಯದಲ್ಲಿ ಮಾಡಿಕೊಳ್ಬೇಕು ಅಂತ ನೋಡೋದಾದ್ರೆ, ಮಂಗಳವಾರದ ದಿನ ಗೌರಿ ಪೂಜೆ ಬಂದಿದೆ. ಈ ದಿನ ಬೆಳಿಗ್ಗೆ 6 ಗಂಟೆಯಿಂದ 8:30 ಒಳಗೆ ಗೌರಿ ದೇವಿಯ ಪೂಜೆಯನ್ನ ಮಾಡಿಕೊಳ್ಳಬಹುದು. ಗಣೇಶನ ಹಬ್ಬದ ದಿನ ಗಣಪತಿಯ ಪೂಜೆಗೆ ಶುಭ ಸಮಯ ಬಂದು ಸಿಂಹಲಗ್ನ ಬೆಳಿಗ್ಗೆ 5:20ರಿಂದ 7:20 ಒಳಗೆ ಪೂಜೆಯನ್ನ ಮಾಡಬಹುದು. ಅದನ್ನು ಬಿಟ್ಟರೆ ಬೆಳಿಗ್ಗೆ 10:59 1 ಗಂಟೆ 28 ಒಳಗೆ ಪೂಜೆಯನ್ನ ಮಾಡಿಕೊಳ್ಳಬಹುದು. ಅದನ್ನು ಬಿಟ್ಟರೆ ವೃಶ್ಚಿಕ ಲಗ್ನದಲ್ಲಿ ಬೆಳಿಗ್ಗೆ 11:30ರಿಂದ 11:50 ಒಳಗೆ ಪೂಜೆಯನ್ನ ಮಾಡಿಕೊಳ್ಳಬಹುದು. ಇನ್ನು 12:30ರಿಂದ ಮಧ್ಯಾಹ್ನ 2 ಗಂಟೆ 2 ವರೆಗೆ ರಾಹುಕಾಲ ಇರುತ್ತೆ. ಆ ಸಮಯದಲ್ಲಿ ಪೂಜೆ ಮಾಡಬಾರದು. ಗಣಪತಿಯ ವಿಸರ್ಜನೆ ಸಮಯ ಬಂದು ಸಂಜೆ 5 ಗಂಟೆ 30 6 ಗಂಟೆ 56. ಇನ್ನು ಈ ಬಾರಿ ಗಣೇಶನ ಹಬ್ಬ ಬುಧವಾರ ಬಂದಿದೆ. ಬುಧವಾರಕ್ಕೆ ಅಧಿಪತಿ ಬುಧ. ಗಣೇಶ ಹಾಗೂ ಬುಧನಿಗೆ ಇಷ್ಟವಾದ ಬಣ್ಣ ಹಸಿರು ಬಣ್ಣ. ಈ ದಿನ ಗಿಳಿ ಹಸಿರು ಬಣ್ಣದ ವಸ್ತ್ರವನ್ನ ಪ್ರತಿಯೊಬ್ಬರು ಧರಿಸಿಕೊಳ್ಳಬಹುದು. ಸಾಧ್ಯವಾಗದಿದ್ದರೆ ಹಸಿರು ಬಣ್ಣದ ಚಿಕ್ಕ ಕರವಸ್ತ್ರವನ್ನು ನಿಮ್ಮ ಜೊತೆಯಲ್ಲಿ ಇಟ್ಟುಕೊಂಡರೆ ತುಂಬಾ ಒಳ್ಳೆಯದು. ಮನೆಗೆ ಯಾವಾಗಲೂ ಮಣ್ಣಿನ ಗಣಪನನ್ನೇ ತರಬೇಕು. ಮಣ್ಣಿನ ಗಣಪನೇ ಹಬ್ಬಕ್ಕೆ ಶ್ರೇಷ್ಠ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಗಣೇಶನನ್ನ ಕೂರಿಸಬಾರದು. ಹೆಚ್ಚು ಬಣ್ಣಗಳನ್ನು ಒಳಗೊಂಡಂತಹ ಗಣೇಶನನ್ನು ಕೂಡ ಹಬ್ಬದಲ್ಲಿ ಕೂರಿಸಬಾರದು. ಚಿಕ್ಕದಾಗಿ ಸುಂದರವಾಗಿ ಲಕ್ಷಣವಾಗಿರುವ ಗಣೇಶನನ್ನ ಮನೆಗೆ ತನ್ನಿ. ಈ ದಿನ ಗಣೇಶನಿಗೆ 21 ಪತ್ರೆಗಳಿಂದ ಪೂಜೆ ಮಾಡಿದರೆ ವರ್ಷಪೂರ ಗಣಪನ ಕೃಪೆ ಬಲ ನಿಮ್ಮ ಜೊತೆಗೆ ಇರುತ್ತೆ. ಆದರೆ ಈಗಿನ ಕಾಲದಲ್ಲಿ 21 ಎಲೆಗಳನ್ನು ಪತ್ರೆಗಳನ್ನು ಹೊಂದಿಸಲು ಎಲ್ಲರಿಗೂ ಸಾಧ್ಯವಾಗೋದಿಲ್ಲ. ಹಾಗಾಗಿ ನಿಮಗೆ ದೊರೆಯುವ ಗರಿಕೆಯನ್ನು ಭಕ್ತಿಯಿಂದ ಅರ್ಪಿಸಿ ನಮಸ್ಕಾರ ಮಾಡಿಕೊಳ್ಳಿ. ಇದರ ಜೊತೆಗೆ ಗಣೇಶನಿಗೆ ಅತ್ಯಂತ ಪ್ರಿಯವಾದ ದವನದ ಎಲೆಗಳನ್ನು ಕೂಡ ಗಣೇಶನಿಗೆ ಅರ್ಪಿಸಬೇಕು. ದವನವನ್ನು ಗಣೇಶನ ಪೂಜೆಯಲ್ಲಿ ಬಳಸಿದರೆ ನಿಮ್ಮ ಇಷ್ಟಾರ್ಥಗಳು ಅತಿ ಬೇಗನೆ ಈಡೇರುತ್ತದೆ. ದವನದ ಎಲೆಯಿಂದ ಗಣೇಶನ ಪೂಜೆ ಮಾಡುವಾಗ ಓಂ ಶ್ರೀಂ ಗಂ ಗಜಾನನಾಯ ಸ್ವಾಹ ಎಂದು ಸಾಧ್ಯವಾದಷ್ಟು ಬಾರಿ ಹೇಳಿಕೊಳ್ಳಿ. ಈ ದಿನ ಗಣಪನ ಮುಂದೆ ದೀಪಕ್ಕೆ ಯಾವ ಎಣ್ಣೆಯಿಂದ ದೀಪಾರಾಧನೆ ಮಾಡಿದರೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ಅಂತ ನೋಡೋದಾದ್ರೆ, ಗಣೇಶ ಗೌರಿ ಹಬ್ಬದಂದು ತುಪ್ಪದಿಂದ ದೀಪಾರಾಧನೆ ಮಾಡಿದರೆ ಸುಖ ಶಾಂತಿ ನೆಮ್ಮದಿ ಸಿಗುತ್ತೆ. ಎಳ್ಳೆಣ್ಣೆಯಿಂದ ದೀಪಾರಾಧನೆ ಮಾಡಿದರೆ ಉದರ ಅಂದರೆ ಹೊಟ್ಟೆಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳಾಗಿರಬಹುದು, ಯಾವುದೇ ಅನಾರೋಗ್ಯದ ಸಮಸ್ಯೆಗಳಿದ್ರೂ ಕೂಡ ಬೇಗನೆ ದೂರವಾಗುತ್ತೆ. ಹಣಕಾಸಿನ ಸಮಸ್ಯೆ, ಸಾಲದ ಸಮಸ್ಯೆಗಳು ಹೆಚ್ಚಾಗಿದ್ರೆ ಗಂಧದ ಎಣ್ಣೆ ಎಂಬ ವಿಶೇಷ ಎಣ್ಣೆ ಸಿಗುತ್ತೆ. ಗಂಧದ ಎಣ್ಣೆಯಿಂದ ಈ ದಿನ ದೀಪಾರಾಧನೆ ಮಾಡಿದರೆ ಋಣಬಾಧೆಗಳು ದೂರವಾಗುತ್ತೆ. ಗಂಧದ ಎಣ್ಣೆ ಸಿಗಲಿಲ್ಲ ಅನ್ನೋದಾದರೆ ಎಳ್ಳೆಣ್ಣೆಯನ್ನು ದೀಪಕ್ಕೆ ಹಾಕಿ ಅದಕ್ಕೆ ಗಂಧದ ಪುಡಿಯನ್ನು ಸ್ವಲ್ಪ ಹಾಕಿ ದೀಪಾರಾಧನೆ ಮಾಡಿದರೆ ಅದೇ ಫಲ ಪ್ರಾಪ್ತಿಯಾಗುತ್ತೆ. ಇನ್ನು ನಿರಂತರವಾಗಿ ಧನಾಗಮನ ಆಗಲು, ಹಣದ ಆಕರ್ಷಣೆಗೆ, ವರ್ಷವಿಡೀ ಸುಖ ಸಂಪತ್ತಿನ ಜೀವನವನ್ನು ನೀವು ನಡೆಸಲು ಇಲುಪೈ ಎಣ್ಣೆ, ಇಪ್ಪೆ ಎಣ್ಣೆ ಅಥವಾ ಬಟರ್ ಟ್ರೀ ಆಯಿಲ್ ಎಂಬ ಎಣ್ಣೆ ಸಿಗುತ್ತೆ. ಅದರಿಂದ ದೀಪ ಬೆಳಗಿಸಿದರೆ ವರ್ಷವಿಡೀ ಗಣಪನ ಕೃಪೆ ನಿಮ್ಮೊಂದಿಗಿರುತ್ತೆ. ಕಷ್ಟಗಳು ಮಂಜಿನಂತೆ ಕರಗಿ ಹೋಗಿ ಅದೃಷ್ಟ ಪ್ರಾಪ್ತಿಯಾಗುತ್ತೆ. ಕೊಬ್ಬರಿ ಎಣ್ಣೆಯಿಂದ ದೀಪಾರಾಧನೆ ಮಾಡಿದರೆ ಸ್ವಂತ ಮನೆಯ ಕನಸು, ಭೂಮಿ ಲಾಭಗಳನ್ನು ಪಡೆಯಬಹುದು. ಈ ದೀಪದಿಂದ ಮನೆಯಲ್ಲಿ ಶುಭ ಕಾರ್ಯಗಳು ಕೂಡ ನಡೆಯುತ್ತೆ. ಇದರ ಜೊತೆಗೆ ವಸ್ತ್ರದಿಂದ ತಯಾರು ಮಾಡಿದ ದೀಪದ ಬತ್ತಿಗಳಿಂದ ದೀಪಾರಾಧನೆ ಮಾಡಿದರೆ ಮದುವೆ ಆಗದವರಿಗೆ ಮದುವೆ ಭಾಗ್ಯ ಕೂಡಿ ಬರುತ್ತೆ. ಉದ್ಯೋಗ ಇಲ್ಲದವರಿಗೆ ಉದ್ಯೋಗ ಪ್ರಾಪ್ತಿಯಾಗುತ್ತೆ. ಸ್ವಂತ ಮನೆ ಕಟ್ಟಿಸಲು ಕನಸಿದ್ದರೆ ಕುಂಕುಮದ ನೀರಿನಲ್ಲಿ ನೆನೆಸಿದ ವಸ್ತ್ರದ ಬತ್ತಿಯಿಂದ ದೀಪಾರಾಧನೆ ಮಾಡಿಕೊಳ್ಳಿ. ಅರಿಶಿಣದ ನೀರಿನಲ್ಲಿ ಮುಳುಗಿಸಿದ ವಸ್ತ್ರದ ಬತ್ತಿಯಿಂದ ದೀಪ ಬೆಳಗಿಸಿದರೆ ಗುರುಬಲ, ಗಣೇಶನ ಕೃಪೆ, ಮಹಾಲಕ್ಷ್ಮಿ ದೇವಿಯ ಕೃಪೆ ಸುಲಭವಾಗಿ ಪ್ರಾಪ್ತಿಯಾಗುತ್ತೆ. ಗಣೇಶನ ಹಬ್ಬದ ದಿನ ದಾಸವಾಳ, ಮಲ್ಲಿಗೆ, ಸೇವಂತಿಗೆ, ಜಾಜಿ ಪುಷ್ಪ, ತಾವರೆ, ತುಂಬೆ, ಕಣಗಲೆ, ಬಿಳಿ ಎಕ್ಕದ ಪುಷ್ಪ, ಸೂರ್ಯಕಾಂತಿ ಪುಷ್ಪಗಳನ್ನು ಪೂಜೆಗೆ ಹಾಗೂ ಗಣೇಶನ ಅಲಂಕಾರಕ್ಕೆ ಬಳಸಬಹುದು. ಗಣಪನ ಪ್ರೀತಿಗೋಸ್ಕರ ಕಡುಬು, ಮೋದಕ, ಒಬ್ಬಟ್ಟು, ಪಾಯಸ, ಕಜ್ಜಾಯ, ಲಡ್ಡು, ರವೆ ಉಂಡೆ ಹೀಗೆ ನಿಮ್ಮ ಶಕ್ತಿಗೆ ಅನುಸಾರ
ನೈವೇದ್ಯಗಳನ್ನು ಅರ್ಪಿಸಬಹುದು. ಗಣೇಶನನ್ನು ಮನೆಯಲ್ಲಿ ಕೂರಿಸಿದ ಮೇಲೆ ಮನೆಯನ್ನು ಶಾಂತವಾಗಿಟ್ಟುಕೊಳ್ಳಿ. ಕಿರುಚುವುದು, ಯಾರನ್ನಾದರೂ ನಿಂದಿಸುವುದು, ಜಗಳ ಮಾಡುವುದು ಮಾಡಬಾರದು. ಮಕ್ಕಳನ್ನು ಗಣಪನ ಮುಂದೆ ಕೂರಿಸಿ ಗಣೇಶನ ವಿಶೇಷ ಕಥೆಗಳನ್ನು ಹೇಳಿಕೊಡಿ. ಗಣಪತಿ ಅಷ್ಟೋತ್ತರ, ಗಣೇಶ ಮಂತ್ರ ಸ್ತೋತ್ರಗಳನ್ನು ಈ ದಿನ ಕೇಳಿ ಅಥವಾ ಹೇಳಿ. ಪ್ರಥಮ ಪೂಜಿತ ಲೋಕರಕ್ಷಕ ಮಹಾಗಣೇಶನನ್ನು ಮನೆಯಲ್ಲಿ ಕೂರಿಸಿದ ಮೇಲೆ ಆತನ ಜೊತೆಯೇ ಇರಬೇಕು. ಗಣಪನನ್ನು ಕೂರಿಸಿ ಗಂಟೆಗಟ್ಟಲೆ ಮನೆಯ ಬಾಗಿಲನ್ನು ಹಾಕಿಕೊಂಡು ಹೊರಗಡೆ ಹೋಗಬಾರದು. ಗುರುಗಳೇ, ನಮ್ಮ ಕೈನಲ್ಲಿ ನೀವು ಹೇಳಿದಂತಹ ವಸ್ತುಗಳನ್ನು, ಎಣ್ಣೆ ಪುಷ್ಪಗಳನ್ನೆಲ್ಲ ತಂದು ಪೂಜೆ ಮಾಡಲು ಸಾಧ್ಯವಾಗೋದಿಲ್ಲ, ಅಷ್ಟು ಶಕ್ತಿ ಇಲ್ಲ ಅನ್ನೋದಾದರೆ ಮನೆಯಲ್ಲಿ ಗಣೇಶನ ಫೋಟೋ ಮುಂದೆಯೇ ಗರಿಕೆಯ 2 ಗಂಟನ್ನು ಇಟ್ಟು ಗಂ ಕ್ಷಿಪ್ರ ಪ್ರಸಾದನಾಯ ನಮಃ ಎಂದು ಭಕ್ತಿಯಿಂದ ಮಂತ್ರಪಠಿಸಿ. ಭಕ್ತಿ ಒಂದು ಶುದ್ಧವಾಗಿದ್ದರೆ ನಿಮ್ಮ ಕೋರಿಕೆಗಳು ಭಗವಂತನಿಗೆ ನೇರವಾಗಿ ತಲುಪುತ್ತೆ. ಗೌರಿ ಗಣೇಶ ಹಬ್ಬದ ಬಗೆಗಿನ ಈ ಮಾಹಿತಿ ನಿಮಗೆ ಇಷ್ಟವಾದರೆ ತಪ್ಪದೆ ಜೈ ಗೌರಿ ದೇವಿ, ಜೈ ಮಹಾಗಣೇಶ ಅಂತ ಬರೆದು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಮುಂದಿನ ಬಾರಿ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ನಮ್ಮ ದೇಗುಲ ದರ್ಶನ ಕರ್ನಾಟಕ ಚಾನಲ್ ಮೂಲಕ ಭೇಟಿಯಾಗೋಣ. ಧನ್ಯವಾದ ಸ್ನೇಹಿತರೆ.